ಬಿಗ್ ಫ್ರೆಂಡ್ಲಿ ಜೈಂಟ್ BFG. ಅದು ತನ್ನ ಶಕ್ತಿಯಿಂದ ಕನಸುಗಳನ್ನು ಅಂದ್ರೆ ಡ್ರೀಮ್ಸ್ ಗಳನ್ನ ಸಂಗ್ರಹಿಸುತ್ತೆ ಮತ್ತು ಮನುಷ್ಯರಿಗೆ ಒಳ್ಳೆಯ ಡ್ರೀಮ್ಸ್ ಗಳನ್ನ ಅವರು ಮಲಗಿರುವಾಗ ನಗರದಲ್ಲಿ ಹೋಗಿ ಆ ಜನರಿಗೆ ಹಾಕುತ್ತಾ ಇರುತ್ತೆ. ಅದಕ್ಕೆ ಒಂದು ಚಿಕ್ಕ ಹುಡುಗಿ ಸಿಕ್ಕಾಗ ಏನಾಗುತ್ತೆ ಮತ್ತು ಅದು ಅವಳನ್ನ ಹೇಗೆ ರಕ್ಷಿಸುತ್ತೆ ಎಂಬುದನ್ನು ಈ ಕಥೆಯಲ್ಲಿ ಭಯಾನಕವಾಗಿ ತೋರಿಸಲಾಗಿದೆ. ಈ ಚಿತ್ರದ ನಿರ್ದೇಶಕ ಸ್ಟೀವನ್ ಸ್ಪೀಲ್ಬರ್ಗ್. ಈ ಚಿತ್ರದಲ್ಲಿ ಮಾರ್ಕ್ ರೈಲಾನ್ಸ್, ರೂಬಿ ಬಾರ್ನ್ಹಿಲ್, ಪೆನೆಲೋಪ್ ಫಿಲ್ಟನ್ ಮುಂತಾದವರು ಅಭಿನಯಿಸಿದ್ದಾರೆ. ಈ ಚಿತ್ರವು ಅಡ್ವೆಂಚರ್ ಚಿತ್ರವಾಗಿದ್ದು ಈ ಚಿತ್ರದ IMDb ರೇಟಿಂಗ್ 6.3 ಮತ್ತು ರಾಟನ್ ಟೊಮೊಟೊದಲ್ಲಿ 74% ಸ್ಕೋರ್ ಮಾಡಿದೆ ಮತ್ತು 57% ಆಡಿಯನ್ಸ್ ಸ್ಕೋರ್. ಮೂವಿ ಸ್ಟಾರ್ಟಿಂಗ್ ನಲ್ಲಿ ಸುಮಾರು 10 ವರ್ಷ ವಯಸ್ಸಿನ ಸುಂದರ ಹುಡುಗಿ ಕಾಣಿಸ್ತಾಳೆ. ಅವಳ ಹೆಸರು ಸೋಫಿ ಮತ್ತು ಅವಳು ಅನಾಥಾಶ್ರಮದಲ್ಲಿ ವಾಸಿಸುತ್ತಿದ್ದಳು ಯಾಕಂದ್ರೆ ಆಕೆಯ ಪೇರೆಂಟ್ಸ್ ಇಬ್ಬರು ತೀರಿ ಹೋಗಿದ್ದರು. ಸೋಫಿ ಇನ್ಸೋಮಿಯಾದಿಂದ ಹೋರಾಡುತ್ತಿದ್ದಳು ಮತ್ತು ರಾತ್ರಿನಲ್ಲಿ ಆಗಾಗ್ಗೆ ಎಚ್ಚರಗೊಳ್ಳುತ್ತಿದ್ದಳು. ಪರಿಣಾಮವಾಗಿ ಅವಳು ಆಗಾಗ್ಗೆ ರಾತ್ರಿನಲ್ಲಿ ಅನಾಥಾಶ್ರಮಕ್ಕೆ ಅಲೆದಾಡುತ್ತಿದ್ದಳು ಯಾಕಂದ್ರೆ ಆಕೆಗೆ ರಾತ್ರಿ ಇಡೀ ಇನ್ಸೋಮಿಯಾ ಇತ್ತು. ಅವಳಿಗೂ ಇತರ ಮಕ್ಕಳಂತೆ ಭಯವಿತ್ತು. ಕತ್ತಲೆನಲ್ಲಿ ಒಬ್ಬ ಮುದುಕ ಕಾಣಿಸಿಕೊಳ್ತಾನೆ ಮತ್ತು ಅವನು ಮಕ್ಕಳನ್ನು ಅಪಹರಿಸ್ತಾನೆ. ಇದರ ನಂತರ ಅವನು ಈ ಮಕ್ಕಳನ್ನು ಕೊಂದು ನಂತರ ತಿನ್ನುತ್ತಾನೆ. ಒಂದು ರಾತ್ರಿ ಎಲ್ಲರೂ ಮಲಗಿರುವಾಗ ಬೆಕ್ಕಿನ ಮಿಯಾಂಗ್ ಶಬ್ದ ಕೇಳುತ್ತದೆ. ಅವಳು ಇನ್ಸೋಮಿಯಾವನ್ನು ಫೇಸ್ ಮಾಡುತ್ತಿದ್ದಳು. ನಿದ್ದೆ ಬರುತ್ತಿರಲಿಲ್ಲ, ಆದ್ದರಿಂದ ಅವಳು ಅದನ್ನು ಹೊರಗೆ ಚೆಕ್ ಮಾಡಲು ಹೋಗ್ತಾಳೆ. ಅವಳು ಬಾಲ್ಕನಿನಲ್ಲಿದ್ದಾಗ ಯಾವುದೇ ಬೆಕ್ಕುಗಳು ಡಸ್ಟ್ಬಿನ್ ಬೀಳಿಸಿವೆ ಅಂತ ಚೆಕ್ ಮಾಡ್ತಾಳೆ. ಇದ್ದಕ್ಕಿದ್ದಂತೆ ಅವಳು ಅದನ್ನು ಗಮನಿಸುತ್ತಾಳೆ. ಮಾನ್ಸ್ಟರ್ ಕೈ ಬಿಲ್ಡಿಂಗ್ ನ ಹಿಂಭಾಗದಿಂದ ಗೋಚರಿಸುತ್ತದೆ. ಡಸ್ಟ್ಬಿನ್ ಅನ್ನು ಸರಿಯಾಗಿ ಇಡುತ್ತದೆ. ನಂತರ ಬಿಲ್ಡಿಂಗ್ ನ ಹಿಂಭಾಗದಿಂದ ಜೈಂಟ್ಸ್ ಕಾಣಿಸಿಕೊಳ್ಳುತ್ತದೆ. ಸೋಫಿ ಆ ಜೈಂಟ್ಸ್ ನಿಗೆ ಸಾಕ್ಷಿಯಾಗಿದ್ದಳು ಮತ್ತು ಅದು ಅವಳನ್ನು ನೋಡಿದೆ. ಅವಳು ಅದನ್ನು ನೋಡಿ ಹೆದರುತ್ತಾಳೆ ಮತ್ತು ಅವಳು ತಕ್ಷಣ ಅವಳ ಹಾಸಿಗೆಗೆ ಹೋಗ್ತಾಳೆ. ಆದ್ರೆ ಆ ಜೈಂಟ್ ಸೋಫಿ ಅನ್ನು ಸೆರೆ ಹಿಡಿಯುತ್ತಾನೆ, ಕಿಟಕಿನಲ್ಲಿ ಕೈ ಹಾಕ್ತಾನೆ ಮತ್ತು ಅದು ಅವಳನ್ನು ತನ್ನೊಂದಿಗೆ ಕರೆದೊಯ್ಯುತ್ತದೆ. ಈ ಜೈಂಟ್ಸ್ ನು ಅವನನ್ನು ತಾನು ಮನುಷ್ಯರಿಂದ ಮರೆ ಯೂಸ್ ಮಾಡುತ್ತಿದ್ದನು. ಯಾವುದೇ ಮನುಷ್ಯ ಅದರ ಮುಂದೆ ಕಾಣಿಸಿಕೊಂಡರೆ ಅದು ಕೆಲವು ರೀತಿಯಲ್ಲಿ ಅವನನ್ನು ತಾನೇ ಬಚ್ಚಿಟ್ಟುಕೊಳ್ಳುತ್ತಿತ್ತು. ತದನಂತರ ಅದು ಅಲ್ಲಿಂದ ನುಸುಳುತ್ತದೆ. ನಂತರ ಅದು ಸೋಫಿಯನ್ನು ತೆಗೆದುಕೊಂಡು ಮತ್ತೊಂದು ಜಗತ್ತಿಗೆ ಹೆಜ್ಜೆ ಹಾಕ್ತದೆ ಮತ್ತು ಅದು ಜೈಂಟ್ಸ್ ವರ್ಲ್ಡ್ ಆಗಿತ್ತು. ಅಂದರೆ ಜೈಂಟ್ಸ್ ರು ಅಲ್ಲಿ ವಾಸಿಸುತ್ತಿದ್ದರು. ಸೋಫಿ ಅದನ್ನು ಗಮನಿಸುತ್ತಾರೆ. ಅದು ಭವ್ಯ ಮನೆ ಮತ್ತು ಆ ಮನೆಯ ಎಲ್ಲವೂ ಜೈಂಟ್ಸ್ ರಂತೆ ಗಾತ್ರದಲ್ಲಿ ಬೃಹದಾಕಾರವಾಗಿತ್ತು. ಸೋಫಿ ಅಲ್ಲಿಂದ ತಪ್ಪಿಸಿಕೊಳ್ಳಲು ಪ್ರಯತ್ನಿಸುತ್ತಾಳೆ. ಜೈಂಟ್ ಅವಳಿಗೆ ಹೇಳ್ತಾನೆ, ತಪ್ಪಿಸಿಕೊಳ್ಳಲು ಯಾವುದೇ ಮಾರ್ಗವಿಲ್ಲ, ಹಾಗಾಗಿ ಇಲ್ಲಿಂದ ಎಲ್ಲಿಗೂ ಹೋಗಲು ಸಾಧ್ಯವಿಲ್ಲ. ಇದನ್ನು ಕೇಳಿ ಅವಳು ಭಯಭೀತಳಾಗುತ್ತಾಳೆ ಮತ್ತು ಅದು ಹಳೆಯ ಜೈಂಟ್ಸ್ ಅಂತ ಗಮನಿಸುತ್ತಾಳೆ. ಅದು ಸೋಫಿಯನ್ನು ಹುರಿಯಲು ಪ್ಯಾನ್ ಮೇಲೆ ಹಾಕುವಾಗ ಹೇಳುತ್ತದೆ, ನನಗೆ ತುಂಬಾ ಹಸಿವು ಉಂಟಾಗುತ್ತಿದೆ, ನಾನು ಹಸಿವನ್ನು ಅನುಭವಿಸುತ್ತಿದ್ದೇನೆ, ಅದು ನನ್ನಿಂದ ನಿಯಂತ್ರಿಸಲ್ಪಡುತ್ತಿಲ್ಲ. ಸೋಫಿ ಯೋಚಿಸುತ್ತಿದ್ದಳು, ಈ ಜೈಂಟ್ಸ್ ನನ್ನನ್ನು ವಿಕ್ಟಿಮ್ ಮಾಡಲಿದ್ದಾನೆ. ಅಲ್ಲಿರುವ ಇತರ ಜೈಂಟ್ಸ್ ರ ನಗುವಿನ ಶಬ್ದವು ಅವಳಿಗೆ ಕೇಳಿಸುತ್ತದೆ. ಆದ್ದರಿಂದ ಅವಳು ಆ ವಯಸ್ಸಾದ ಜೈಂಟ್ಸ್ ರನ್ನು ಕೇಳುತ್ತಾಳೆ, ಇತರ ಜೈಂಟ್ಸ್ ರು ಇದ್ದಾರೆ? ವಯಸ್ಸಾದ ಜೈಂಟ್ಸ್ ನು ಅದರ ಮೇಲೆ ಹೇಳ್ತಾನೆ, ಹೌದು, ಇತರ ಜೈಂಟ್ಸ್ ರು ಇದ್ದಾರೆ ಮತ್ತು ಆ ಎಲ್ಲಾ ಜೈಂಟ್ಸ್ ರು ನರಭಕ್ಷಕರು. ಯಾಕಂದ್ರೆ ಅವರು ಮನುಷ್ಯರ ಹಸಿ ಮಾಂಸವನ್ನು ತಿನ್ನುತ್ತಾರೆ. ಯಾಕಂದ್ರೆ ಅವರು ಯಾವ ಮನುಷ್ಯನ ಮೇಲೂ ದಯೆ ತೋರುವುದಿಲ್ಲ ಮತ್ತು ಅವರ ವಶಪಡಿಸಿಕೊಂಡ ವ್ಯಕ್ತಿಯು ಅವರಿಂದ ತಪ್ಪಿಸಿಕೊಳ್ಳಲಾರ. ಅದನ್ನು ತಿಳಿದ ಸೋಫಿ ತುಂಬಾ ಗಾಬರಿಯಾದಳು. ಆದ್ದರಿಂದ ಅವಳು ವಯಸ್ಸಾದ ಜೈಂಟ್ಸ್ ನನ್ನು ಕೇಳುತ್ತಾಳೆ, ನೀವು ನನ್ನನ್ನು ಸಹ ತಿನ್ನುತ್ತೀರಾ? ಆ ವಯಸ್ಸಾದ ಜೈಂಟ್ಸ್ ನು ಅದರ ಮೇಲೆ ಹೇಳ್ತಾನೆ, ಇಲ್ಲ, ನಾನು ಮನುಷ್ಯರನ್ನು ತಿನ್ನುವುದಿಲ್ಲ, ಯಾಕಂದ್ರೆ ನಾನು ವೆಜಿಟೇರಿಯನ್ ಜೈಂಟ್ಸ್, ಮನುಷ್ಯ ತಿನ್ನುವವನಲ್ಲ. ಮತ್ತು ಈ ಜೈಂಟ್ಸ್ ನು ರುಚಿಯಿಲ್ಲದ ತರಕಾರಿಯನ್ನು ತೆಗೆದುಕೊಳ್ತಾನೆ. ಇದರ ಹೊರತಾಗಿಯೂ ಅವನು ಮನುಷ್ಯರನ್ನು ತಿನ್ನಲು ಬಯಸುವುದಿಲ್ಲ. ಇದು ಸಹಾನುಭೂತಿ ಮತ್ತು ಮಗುವಿನ ಹೃದಯದ ಜೈಂಟ್ಸ್ ಅಂತ ಸೂಚಿಸುತ್ತದೆ. ಅವಳು ವಯಸ್ಸಾದ ಜೈಂಟ್ಸ್ ನನ್ನು ಕೇಳುತ್ತಾಳೆ, ನೀವು ಮನುಷ್ಯರನ್ನು ತಿನ್ನದಿದ್ದರೆ ನನ್ನನ್ನು ಇಲ್ಲಿಗೆ ಏಕೆ ಕರೆತಂದಿದ್ದೀರಿ? ನೀವು ನನ್ನನ್ನು ನೋಡಿದ್ದೀರಿ ಅಂತ ವಯಸ್ಸಾದ ಜೈಂಟ್ಸ್ ಹೇಳ್ತಾನೆ. ನೀವು ಅಲ್ಲಿ ಯಾರಿಗಾದರೂ ನನ್ನ ಬಗ್ಗೆ ಹೇಳಬಹುದು ಮತ್ತು ನನ್ನ ಜೀವನವು ಈ ರೀತಿಯಲ್ಲಿ ಅಪಾಯದಲ್ಲಿದೆ. ನಮ್ಮ ಬಗ್ಗೆ ತಿಳಿದು ಮನುಷ್ಯರು ಇಲ್ಲಿಗೆ ತಲುಪುತ್ತಾರೆ ಮತ್ತು ಅವರು ಇತರ ಜೈಂಟ್ಸ್ ರನ್ನು ಸಾಯಿಸುತ್ತಾರೆ ಮತ್ತು ನಾನು ನಿನ್ನನ್ನು ಇಲ್ಲಿಗೆ ಕರೆತರಲು ಇದು ಕಾರಣವಾಗಿದೆ. ಈಗ ನೀವು ನಿಮ್ಮ ಜೀವನದ ಸಂಪೂರ್ಣ ಅವಧಿಯನ್ನು ನನ್ನೊಂದಿಗೆ ಇಲ್ಲಿ ಕಳೆಯುತ್ತೀರಿ. ಸೋಫಿ ಅದರ ಮೇಲೆ ಹೇಳ್ತಾರೆ, ಇಲ್ಲ, ನಾನು ಪಲಾಯನ ಮಾಡುತ್ತೇನೆ. ವಯಸ್ಸಾದ ಜೈಂಟ್ಸ್ ನು ಹೇಳ್ತಾನೆ, ಇಲ್ಲ, ಓಡಿ ಹೋಗುವ ರಿಸ್ಕ್ ಎಂದಿಗೂ ತೆಗೆದುಕೊಳ್ಳಬೇಡಿ, ಇಲ್ಲದಿದ್ದರೆ ಹೊರಗಿನ ಜೈಂಟ್ಸ್ ರು ನಿಮ್ಮ ಮೇಲೆ ದಯೆ ತೋರುವುದಿಲ್ಲ. ಅದನ್ನು ಹೇಳುತ್ತಾ ಆ ವಯಸ್ಸಾದ ಜೈಂಟ್ಸ್ ನು ಸೋಫಿಯನ್ನು ಬೋರ್ಡ್ ಮೇಲೆ ಇರಿಸ್ತಾನೆ ಮತ್ತು ಅದು ಅವಳಿಗೆ ಹೇಳುತ್ತದೆ, ಸ್ವಲ್ಪ ಸಮಯ ರೆಸ್ಟ್ ತೆಗೆದುಕೊಳ್ಳಿ. ಆದ್ರೆ ಸೋಫಿ ಇನ್ಸೋಮಿಯಾದಿಂದ ಬಳಲುತ್ತಿದ್ದರು. ಆಗ ಜೈಂಟ್ಸ್ ಅವನ ಬ್ಯಾಗ್ದಿಂದ ದೊಡ್ಡ ಬಾಟಲಿಗಳನ್ನು ತೆಗೆಯುತ್ತಿರುವುದನ್ನು ಅವಳು ಗಮನಿಸುತ್ತಾಳೆ. ಆ ಬಾಟಲಿಗಳಲ್ಲಿ ಏನೋ ಹೊಳೆಯುತ್ತಿತ್ತು. ಅವಳು ಜೈಂಟ್ಸ್ ರನ್ನು ಕೇಳುತ್ತಾಳೆ, ಈ ಬಾಟಲಿಗಳಲ್ಲಿ ಏನಿದೆ? ಜೈಂಟ್ಸ್ ನು ಹೇಳ್ತಾನೆ, ಅದರಲ್ಲಿ ಡ್ರೀಮ್ಸ್, ಕನಸುಗಳು ಇವೆ. ಅವಳು ಅದರ ಮೇಲೆ ಹೇಳ್ತಾರೆ, ಓಹ್, ಆಗ ಇವು ನನ್ನ ಉಪಯೋಗಕ್ಕೆ ಬರುವುದಿಲ್ಲ, ಯಾಕಂದ್ರೆ ನಾನು ಡ್ರೀಮ್ಸ್ ಕಾಣುವುದಿಲ್ಲ ಮತ್ತು ನಾನು ಹೇಗೆ ಡ್ರೀಮ್ಸ್ ಕಾಣಬಹುದು, ಯಾಕಂದ್ರೆ ನಾನು ಇನ್ಸೋಮಿಯಾದಿಂದ ಬಳಲುತ್ತಿದ್ದೇನೆ. ಆಗ ಆ ಜೈಂಟ್ಸ್ ಸೋಫಿಯ ಬಳಿ ಇದ್ದ ಆ ಪುಸ್ತಕವನ್ನು ಓದತೊಡಗುತ್ತಾನೆ. ಈ ಪುಸ್ತಕದಲ್ಲಿ ಅನೇಕ ಲಿಖಿತ ಕಥೆಗಳಿದ್ದವು. ವಯಸ್ಸಾದ ಜೈಂಟ್ಸ್ ಸೋಫಿಯ ನಿದ್ರೆಗೆ ಕಾರಣವಾಗುವ ಕಥೆಗಳನ್ನು ಓದಲು ಸ್ಟಾರ್ಟ್ ಮಾಡ್ತಾನೆ. ಇದರ ನಂತರ ಆ ವಯಸ್ಸಾದ ಜೈಂಟ್ಸ್ ನು ಬಾಟಲಿಯನ್ನು ತೆಗೆದುಕೊಳ್ತಾನೆ ಮತ್ತು ಅದು ಬಾಟಲಿಯಿಂದ ಡ್ರೀಮ್ಸ್ ಗಳನ್ನು ತೆಗೆದುಕೊಳ್ಳುತ್ತದೆ. ಅಷ್ಟರಲ್ಲಿ ಸೋಫಿ ಎಚ್ಚರಗೊಳ್ಳುತ್ತಾಳೆ. ಜೈಂಟ್ಸ್ ಇನ್ನು ನಿದ್ರಿಸುತ್ತಿರುವುದನ್ನು ಅವಳು ಗಮನಿಸುತ್ತಾಳೆ. ಅದರ ಲಾಭ ಪಡೆದು ಆ ಮನೆಯಿಂದ ಹೊರಗೆ ಪರಾರಿಯಾಗುತ್ತಾಳೆ. ಓಡಿ ಹೋಗಲು ಪ್ರಯತ್ನಿಸುತ್ತಾಳೆ. ಆದ್ರೆ ಅವಳು ದೊಡ್ಡ ಜೈಂಟ್ಸ್ ನಿಂದ ಸೆರೆ ಹಿಡಿಯಲ್ಪಟ್ಟಳು.
ಮತ್ತು ಆ ಜೈಂಟ್ಸ್ ನಿಜವಾಗಲೂ ಆ ವಯಸ್ಸಾದ ಜೈಂಟ್ಸ್ನಿಗಿಂತ ದೊಡ್ಡದಾಗಿತ್ತು. ಸೋಫಿ ಆ ಜೈಂಟ್ಸ್ನಿಗೆ ವಿನಂತಿಸ್ತಾಳೆ, ನನ್ನನ್ನು ಇಲ್ಲಿಂದ ಹೋಗಲು ಬಿಡಿ. ಆದ್ರೆ ಆ ಜೈಂಟ್ಸ್ ಸೋಫಿ ಮಾತನ್ನು ಕೇಳುವುದಿಲ್ಲ ಮತ್ತು ಅದು ಅವಳನ್ನು ನುಂಗುತ್ತದೆ. ಸೋಫಿ ಇದರ ನಂತರ ಎಚ್ಚರಗೊಳ್ಳುತ್ತಾಳೆ. ಇದರರ್ಥ ಸೋಫಿ ಒಂದು ದುಃಸ್ವಪ್ನವನ್ನು ಹೊಂದಿದ್ದಳು. ಸೋಫಿಯು ಎಚ್ಚರಗೊಂಡು ಜೈಂಟ್ಸ್ ನನ್ನು ಕೇಳುತ್ತಾಳೆ, ನೀವು ಅದನ್ನು ಮಾಡಿದ್ದೀರಿ ಅಲ್ಲವೇ? ನಾನು ಇನ್ನು ಮುಂದೆ ಮಲಗಲು ಅಥವಾ ಡ್ರೀಮ್ಸ್ ಕಾಣಲು ಸಾಧ್ಯವಿಲ್ಲ. ಅವಳು ಹೇಳ್ತಾರೆ, ಆದ್ರೆ ನೀನು ನನಗೆ ತೋರಿದ ಡ್ರೀಮ್ಸ್ ಒಂದು ದುಃಸ್ವಪ್ನವಾಗಿತ್ತು. ಜೈಂಟ್ಸ್ ನು ಉತ್ತರಿಸುತ್ತಾನೆ, ನಾನು ಅದನ್ನು ಮಾಡಬೇಕಾಗಿತ್ತು. ನಿನಗಾಗಿ ಎಷ್ಟು ಅಪಾಯವು ಹೊರಗೆ ಅಲೆದಾಡುತ್ತಿದೆ ಎಂಬುದನ್ನು ತಿಳಿಸಲು ನಾನು ಹಾಗೆ ಮಾಡಿದೆ. ಆದ್ದರಿಂದ ನೀವು ಇಲ್ಲಿಯೇ ಉಳಿಯುವುದು ಉತ್ತಮ. ವಯಸ್ಸಾದ ಜೈಂಟ್ಸ್ ಸೋಫಿಗೆ ಎಕ್ಸ್ಪ್ಲೈನ್ ಮಾಡ್ತಾನೆ, ಇಲ್ಲಿ ಪ್ರಸ್ತುತಪಡಿಸಿದ ಜೈಂಟ್ಸ್ ನನಗಿಂತ ಗಾತ್ರದಲ್ಲಿ ದೊಡ್ಡದಾಗಿದೆ ಮತ್ತು ಆ ಜೈಂಟ್ಸ್ ಮುಂದೆ ನಾನು ಕ್ಷುಲ್ಲಕ ಏನೂ ಅಲ್ಲ. ಯಾಕಂದ್ರೆ ನಾನು ಚಿಕ್ಕ ಜೈಂಟ್ಸ್ ಮತ್ತು ವಯಸ್ಸಾದವನು. ಅವರು ಇನ್ನೂ ಪರಸ್ಪರ ಮಾತನಾಡುತ್ತಿರುವಾಗ ಒಂದು ದೊಡ್ಡ ಜೈಂಟ್ಸ್ ಒಳಗೆ ಬರುತ್ತದೆ ಮತ್ತು ಅದು ಆ ವಯಸ್ಸಾದ ಜೈಂಟ್ಸ್ ಗಿಂತ ನಿಜವಾಗಿಯೂ ದೊಡ್ಡದಾಗಿತ್ತು. ಬರುತ್ತಿರುವಾಗ ಆ ಜೈಂಟ್ಸ್ ನು ವಯಸ್ಸಾದ ಜೈಂಟ್ಸ್ ನನ್ನು ಕೇಳ್ತಾನೆ, ಪಿಗ್ಮಿ, ನೀವು ಯಾರೊಂದಿಗೆ ಮಾತನಾಡುತ್ತಿದ್ದೀರಿ? ಇಲ್ಲಿ ಎಲ್ಲಾ ಜೈಂಟ್ಸ್ ವಯಸ್ಸಾದ ಜೈಂಟ್ಸ್ ನನ್ನು ಪಿಗ್ಮಿ ಅಂತ ಕಾಲ್ ಮಾಡುತ್ತಿದ್ದರು, ಯಾಕಂದ್ರೆ ಅದು ಇತರರಿಗಿಂತ ಗಾತ್ರದಲ್ಲಿ ಚಿಕ್ಕದಾಗಿತ್ತು. ವಯಸ್ಸಾದ ಜೈಂಟ್ಸ್ ನು ಅವರಿಗೆ ಉತ್ತರಿಸ್ತಾನೆ, ಇಲ್ಲ, ನಾನು ಯಾರೊಂದಿಗೂ ಮಾತನಾಡುತ್ತಿದ್ದೆ. ಇದರ ನಡುವೆ ಸೋಫಿ ಎಲ್ಲೋ ಅಡಗಿಕೊಳ್ತಾಳೆ. ಆ ದೊಡ್ಡ ಜೈಂಟ್ಸ್ ಕೈಗೆ ಗಾಯವಾಗಿತ್ತು, ಆದ್ದರಿಂದ ಅದು ವಯಸ್ಸಾದ ಮನುಷ್ಯನಿಗೆ ಡ್ರೆಸ್ಸಿಂಗ್ ಮಾಡಲು ಬಂದಿತ್ತು. ಕ್ಯಾನಿಬಲ್ ನರಭಕ್ಷಕನಾಗಿ ಆ ಜೈಂಟ್ಸ್ ನು ಆ ಮನೆಯಲ್ಲಿ ಮನುಷ್ಯನ ವಾಸನೆಯನ್ನು ಗ್ರಹಿಸ್ತಾನೆ. ಆದ್ದರಿಂದ ಅವನು ಅಲ್ಲಿ ಇರಿಸಲಾದ ವಸ್ತುಗಳನ್ನು ಚೆಕ್ ಮಾಡಲು ಸ್ಟಾರ್ಟ್ ಮಾಡ್ತಾನೆ. ನಂತರ ಸೋಫಿ ವಯಸ್ಸಾದ ವ್ಯಕ್ತಿಯು ತಿನ್ನುತ್ತಿದ್ದ ತರಕಾರಿಗೆ ಹೋಗುತ್ತಾಳೆ. ಆ ತರಕಾರಿಯ ವಾಸನೆಯನ್ನು ಆ ಜೈಂಟ್ಸ್ ನು ಅಲ್ಲಿರುವ ಮಾನವನನ್ನು ಗ್ರಹಿಸ್ತಾನೆ. ಜೈಂಟ್ಸ್ ಈ ತರಕಾರಿಯನ್ನು ಹಿಂದೆಂದೂ ಸೇವಿಸಿರಲಿಲ್ಲ, ಆದ್ರೆ ಇಂದು ಈ ತರಕಾರಿನಲ್ಲಿ ಮಾನವನ ವಾಸನೆ ಬರುತ್ತಿತ್ತು. ಸೋಫಿ ಒಳಗೆ ಇದ್ದ ಕಾರಣ ಜೈಂಟ್ಸ್ ಅದನ್ನು ತಿನ್ನಲು ಪ್ರಾರಂಭಿಸುತ್ತದೆ. ವಯಸ್ಸಾದ ಜೈಂಟ್ಸ್ ನು ಅದನ್ನು ನೋಡಿದ ಮೇಲೆ, ನಿಲ್ಲಿ, ನೀವು ಅದನ್ನು ತೆಗೆದುಕೊಳ್ಳಲು ಸಾಧ್ಯವಿಲ್ಲ. ನೀವು ತರಕಾರಿಗಳನ್ನು ತೆಗೆದುಕೊಳ್ಳುವುದಿಲ್ಲ ಎಂಬುದನ್ನು ನೀವು ಮರೆತಿದ್ದೀರಾ. ಆ ಜೈಂಟ್ಸ್ ನು ಅದರ ಮೇಲೆ ಹೇಳ್ತಾನೆ, ನಾನು ತರಕಾರಿಗಳನ್ನು ತೆಗೆದುಕೊಳ್ಳುವುದಿಲ್ಲ ಎಂಬುದನ್ನು ನಾನು ಹೇಗೆ ಮರೆಯುತ್ತೇನೆ? ಆದ್ದರಿಂದ ಅದು ತರಕಾರಿಯನ್ನು ಎಸೆಯುತ್ತದೆ ಮತ್ತು ಸೋಫಿಯನ್ನು ರಕ್ಷಿಸಲಾಗಿದೆ. ನಂತರ ಆ ಜೈಂಟ್ಸ್ ಅಲ್ಲಿಂದ ಹೊರಡ್ತಾನೆ. ಆಗ ಆ ವಯಸ್ಸಾದ ಜೈಂಟ್ಸ್ ನು ಎಲ್ಲೋ ಹೋಗಬೇಕಾಯಿತು. ಸೋಫಿ ಅದನ್ನು ಕೇಳುತ್ತಾಳೆ, ನೀವು ಅಲ್ಲಿಗೆ ಹೋಗುತ್ತಿದ್ದೀರಿ? ಮುದುಕ ಅದರ ಮೇಲೆ ಹೇಳ್ತಾನೆ, ನಾನು ತುರ್ತು ಕೆಲಸಕ್ಕೆ ಹೋಗುತ್ತಿದ್ದೇನೆ. ಅವಳು ಕೇಳುತ್ತಾಳೆ, ಅದೇನು ತುರ್ತು ಕೆಲಸ? ಆದ್ರೆ ಅದು ಏನನ್ನು ರಿವೀಲ್ ಮಾಡುವುದಿಲ್ಲ. ಆದ್ರೆ ಸೋಫಿಯ ಫೋರ್ಸ್ ಮಾಡಿದ ಮೇಲೆ ಅದು ರಿವೀಲ್ ಮಾಡುತ್ತದೆ, ನಾನು ಡ್ರೀಮ್ಸ್ ಗಳನ್ನು ಹಿಡಿಯಲು ಹೋಗುತ್ತಿದ್ದೇನೆ. ನಂತರ ಸೋಫಿ ಅದನ್ನು ಇನ್ಸಿಸ್ಟ್ ಮಾಡ್ತಾಳೆ, ನನ್ನನ್ನು ನಿಮ್ಮೊಂದಿಗೆ ಕರೆದುಕೊಂಡು ಹೋಗು. ಆದ್ರೆ ಅವನು ತನ್ನೊಂದಿಗೆ ಕರೆದುಕೊಂಡು ಹೋಗಲು ಬಯಸಲಿಲ್ಲ, ಯಾಕಂದ್ರೆ ಹೊರಗೆ ಮಲಗಿರುವ ಜೈಂಟ್ಸ್ ಎಚ್ಚರಗೊಂಡು ಅವಳನ್ನು ನೋಡಿದರೆ ಡೆಡ್ಲಿ ಪರಿಣಾಮಗಳು ಉಂಟಾಗುತ್ತವೆ. ಹಾಗಾಗಿ ಅದು ಯಾವುದೇ ರಿಸ್ಕ್ ತೆಗೆದುಕೊಳ್ಳಲು ಬಯಸಲಿಲ್ಲ. ಆದ್ರೆ ಅವಳ ಅತ್ಯಂತ ಒತ್ತಾಯದ ಮೇರೆಗೆ ಅದು ಸೋಫಿಯನ್ನು ತನ್ನೊಂದಿಗೆ ತೆಗೆದುಕೊಳ್ಳಲು ಒಪ್ಪುತ್ತದೆ. ಆ ಜೈಂಟ್ಸ್ ಗಾಢವಾಗಿ ನಿದ್ರಿಸುತ್ತಿರುವುದನ್ನು ಅವರು ಗಮನಿಸುತ್ತಾರೆ. ಆದ್ದರಿಂದ ಅವರು ಅವುಗಳನ್ನು ದಾಟಲು ಬಯಸಿದ್ದರು. ಆದರೆ ಎಲ್ಲಾ ಜೈಂಟ್ಸ್ ಒಂದೇ ಟೈಮ್ನಲ್ಲಿ ಎಚ್ಚರಗೊಳ್ಳುತ್ತಾರೆ ಮತ್ತು ಅವರು ವಯಸ್ಸಾದ ಜೈಂಟ್ಸ್ ನನ್ನು ಕೆರಳಿಸಲು ಸ್ಟಾರ್ಟ್ ಮಾಡ್ತಾರೆ. ಪಿಗ್ಮಿ, ನೀವು ಎಲ್ಲಿಗೆ ಹೋಗುತ್ತಿದ್ದೀರಾ? ಅದರ ಮೇಲೆ ಹೇಳುತ್ತದೆ, ನಾನು ನನ್ನ ಕೆಲಸಕ್ಕೆ ಹೋಗುತ್ತಿದ್ದೇನೆ. ಆ ಜೈಂಟ್ಸ್ ಅದಕ್ಕೆ ಹೇಳ್ತಾರೆ, ನೀವು ಇಲ್ಲಿಂದ ಹೊರಗೆ ಮನುಷ್ಯರ ಜಗತ್ತಿನಲ್ಲಿ ಹೋಗುವುದು ನಮಗೆ ಇಷ್ಟವಿಲ್ಲ, ಯಾಕಂದ್ರೆ ಮನುಷ್ಯರು ನಮ್ಮ ಬಗ್ಗೆ ತಿಳಿದರೆ ನಮ್ಮ ಪ್ರಾಣಕ್ಕೆ ಅಪಾಯ. ಎಲ್ಲಾ ಜೈಂಟ್ಸ್ ವಯಸ್ಸಾದ ಜೈಂಟ್ಸ್ ನನ್ನು ತುಂಬಾ ಕೆರಳಿಸಿದರು. ಅವಕಾಶವನ್ನು ಪಡೆದುಕೊಂಡು ಸೋಫಿ ವಾಹನದಲ್ಲಿ ಅಡಗಿಕೊಳ್ಳುತ್ತಾಳೆ. ಆಗ ವಯಸ್ಸಾದ ಜೈಂಟ್ಸ್ ನು ಆಕಾಶವನ್ನು ತೋರಿಸ್ತಾ ಹೇಳ್ತಾನೆ, ಅದು ನೋಡಿ, ಮೋಡ ಕವಿದಿದೆ ಮತ್ತು ಮಳೆ ಬರಲಿದೆ ಎಂಬುದಕ್ಕೆ ಎಲ್ಲರೂ ಸಾಕ್ಷಿಯಾಗಿದ್ದಾರೆ. ನಿಜವಾಗಿ ಎಲ್ಲಾ ಜೈಂಟ್ಸ್ ನೀರಿನಿಂದ ಹೆದರುತ್ತಿದ್ದರು, ಯಾಕಂದ್ರೆ ಅವರಿಗೆ ನೀರಿನ ಬಗ್ಗೆ ಭಯವಿತ್ತು, ಯಾಕಂದ್ರೆ ಅವರಿಗೆ ವಾಟರ್ ಫೋಬಿಯಾ ಇತ್ತು. ಆಗ ಮಳೆ ಶುರುವಾಗುತ್ತೆ ಮತ್ತು ಎಲ್ಲಾ ಜೈಂಟ್ಸ್ ಅಲ್ಲಿಂದ ಹೊರಡ್ತಾರೆ. ಅದರ ಪ್ರಯೋಜನವನ್ನು ಪಡೆಯುತ್ತಾ ವಯಸ್ಸಾದ ಜೈಂಟ್ಸ್ ಮತ್ತು ಸೋಫಿ ಇಬ್ಬರು ಅಲ್ಲಿಂದ ಹೋಗ್ತಾರೆ. ಅವರು ಪರ್ವತಗಳನ್ನು ಏರಲು ಸ್ಟಾರ್ಟ್ ಮಾಡ್ತಾರೆ. ಮೇಲೇರುತ್ತಾ ಮೋಡಗಳನ್ನು ದಾಟಿ ದೂರ ಹೋಗ್ತಾರೆ. ಸೋಫಿ ಹೇಳ್ತಾರೆ, ಈ ಸ್ಟಾರ್ಗಳು ಆಕರ್ಷಕವಾಗಿ ಕಾಣುತ್ತಿವೆ, ಇಲ್ಲಿಂದ ನೋಡಲಾಗುತ್ತಿದೆ. ವಯಸ್ಸಾದ ಜೈಂಟ್ಸ್ ಹೇಳುತ್ತದೆ, ನಾನು ಅದರ ಮ್ಯೂಸಿಕ್ ಅನ್ನು ಕೂಡ ಕೇಳಬಲ್ಲೆ. ಬ್ರಹ್ಮಾಂಡದಲ್ಲಿರುವ ಎಲ್ಲದರ ಧ್ವನಿಯನ್ನು ನಾನು ಕೇಳಬಲ್ಲೆ ಅಂತ ಇದು ಸೂಚಿಸುತ್ತದೆ. ನಾನು ಇರುವೆಗಳು ಮತ್ತು ಕೀಟಗಳನ್ನು ಕೇಳಬಲ್ಲೆ. ನಾನು ಮರಗಳ ಕಥೆಗಳನ್ನು ಸಹ ಕೇಳಬಲ್ಲೆ. ಬ್ರಹ್ಮಾಂಡದ ವಸ್ತುಗಳ ಧ್ವನಿಯನ್ನು ಕೇಳಲು ನನ್ನ ಶ್ರವಣವು ಹಿಯರಿಂಗ ತುಂಬಾ ಪ್ರಬಲವಾಗಿದೆ. ಸೋಫಿ ಅದನ್ನು ಕೇಳಿದ ನಂತರ ಹೇಳ್ತಾರೆ, ನಾನು ನಿಮ್ಮ ಕಥೆಗಳಲ್ಲಿ ನಂಬಿಕೆ ಇಲ್ಲ. ವಯಸ್ಸಾದ ಜೈಂಟ್ಸ್ ನು ಹೇಳ್ತಾನೆ, ಇದು ಸತ್ಯ ನನ್ನ ಮಗಳೇ, ನೀವು ಅದನ್ನು ನಂಬಬೇಕು. ನಂತರ ಅವರು ಸರೋವರವನ್ನು ತಲುಪುತ್ತಾರೆ. ಅದರ ಸಮೀಪದಲ್ಲಿ ಎತ್ತರದ ಮತ್ತು ಸಮೃದ್ಧ ಮರವಿತ್ತು. ವಯಸ್ಸಾದ ಜೈಂಟ್ಸ್ ನೀರಿಗೆ ಹಾರುತ್ತದೆ ಮತ್ತು ಸೋಫಿ ಸಹ ಅದರೊಂದಿಗೆ ಜಿಗಿಯುತ್ತಾಳೆ. ನಂತರ ಇಬ್ಬರು ಸರೋವರದ ಎದುರು ಅಂಚಿಗೆ ತಲುಪುತ್ತಾರೆ ಮತ್ತು ಇದು ಡ್ರೀಮ್ಸ್ ನ ಜಗತ್ತು. ಡ್ರೀಮ್ಸ್ ಜಗತ್ತು, ಯಾಕಂದ್ರೆ ಡ್ರೀಮ್ಸ್ ಗಳು ಹನಿಗಳಂತೆ ಆ ಮರದಿಂದ ಬೀಳುತ್ತವೆ ಮತ್ತು ವಯಸ್ಸಾದ ಜೈಂಟ್ಸ್ ಅವುಗಳನ್ನು ಹಿಡಿಯಲು ಇಲ್ಲಿಗೆ ಬರ್ತಾನೆ. ನಂತರ ಇಬ್ಬರು ಒಟ್ಟಿಗೆ ಅನೇಕ ಡ್ರೀಮ್ಸ್ ಗಳನ್ನು ಸೆರೆ ಹಿಡಿಯುತ್ತಾರೆ. ಇವುಗಳಲ್ಲಿ ಒಳ್ಳೆಯ ಮತ್ತು ಕೆಟ್ಟ ಡ್ರೀಮ್ಸ್ ಗಳೆರಡು ಸೇರಿದ್ದವು. ಈ ಡ್ರೀಮ್ಸ್ ಗಳನ್ನು ಸೆರೆ ಹಿಡಿಯುವುದು ಅವರು ಹಿಂದೆ ಹೋಗಲು ಸ್ಟಾರ್ಟ್ ಮಾಡ್ತಾರೆ. ಅವರು ಈಗ ನಿಕಟ ಸ್ನೇಹ ಬೆಳೆಸಿದ್ದರು. ಅವರು ಪರಸ್ಪರ ತೃಪ್ತರಾಗಿದ್ದರು. ವಯಸ್ಸಾದ ಜೈಂಟ್ಸ್ ಅವನ ಕಟುವಾದ ಕಥೆಯ ಬಗ್ಗೆ ಅವಳಿಗೆ ಹೇಳ್ತಾನೆ. ಇಲ್ಲಿ ಎಲ್ಲಾ ಜೈಂಟ್ಸ್ ನನ್ನನ್ನು ಪಿಗ್ಮಿ ಅಂತ ಕಾಲ್ ಮಾಡ್ತಾರೆ, ಆದ್ರೆ ಏನೋ ಯೋಚಿಸಿ ಸಂತಸಪಡ್ತಾನೆ. ನನ್ನನ್ನು ಬಿಗ್ ಫ್ರೆಂಡ್ಲಿ ಜೈಂಟ್ಸ್ ಅಂತ ಕಾಲ್ ಮಾಡುತ್ತಿದ್ದ ವ್ಯಕ್ತಿಯನ್ನು ನಾನು ಭೇಟಿ ಮಾಡಿದ್ದೇನೆ. ಅದನ್ನು ಕೇಳಿದ ಸೋಫಿ ಹೇಳ್ತಾಳೆ,
ನಾನು ಈಗ ನಿನ್ನನ್ನು ಬಿಗ್ ಫ್ರೆಂಡ್ಲಿ ಜೈಂಟ್ BFG ಅಂತ ಕಾಲ್ ಮಾಡುತ್ತೇನೆ. ಡ್ರೀಮ್ಸ್ ಗಳನ್ನು ಸೆರೆ ಹಿಡಿದ ನಂತರ ಅವರು ನಗರವನ್ನು ಸುತ್ತುತ್ತಾರೆ. ಅಲ್ಲಿ ಮಕ್ಕಳು ತಮ್ಮ ತಮ್ಮ ಮನೆಯಲ್ಲಿ ಮಲಗಿದ್ದಾರೆ ಮತ್ತು ಬಿಗ್ ಫ್ರೆಂಡ್ಲಿ ಜೈಂಟ್ ಅವರ ನಿದ್ರೆಯ ಟೈಮ್ಲಿ ಅವರಿಗೆ ಉತ್ತಮ ಡ್ರೀಮ್ಸ್ ಗಳನ್ನು ನೀಡುತ್ತದೆ. ಆದ್ದರಿಂದ ಜನರು ತಮ್ಮ ಡ್ರೀಮ್ಸ್ ನಲ್ಲಿ ಸಂತೋಷವನ್ನು ಪಡೆಯಬಹುದು. ಇಲ್ಲಿ ಬಿಗ್ ಫ್ರೆಂಡ್ಲಿ ಜೈಂಟ್ BFG ಕೋಮಲ ಹೃದಯದ ಜೈಂಟ್ಸ್ ಅಂತ ತಿಳಿದಿದೆ. ಅವನು ಜನರಿಗೆ ಡ್ರೀಮ್ಸ್ ಗಳನ್ನು ತೆಗೆದುಕೊಂಡು ಬಂದು ನೀಡ್ತಾರೆ. ಅವರನ್ನು ಡ್ರೀಮ್ಸ್ ನ ಪ್ರಪಂಚದಿಂದ ತೆಗೆದುಕೊಳ್ತಾರೆ. ಆದ್ದರಿಂದ ಇವುಗಳು ತಮ್ಮ ನಿದ್ರೆಯ ಟೈಮ್ಲಿ ಪರವಾಗಿಲ್ಲ, ಅವರ ಜೀವನದಲ್ಲಿ ಸಂತೋಷವನ್ನು ತರಬಹುದು. ಸೋಫಿ ಕೇಳುತ್ತಾಳೆ, ನಿಮ್ಮ ಪೇರೆಂಟ್ಸ್ ನಿಮಗೆ ಡ್ರೀಮ್ಸ್ ಗಳ ಬಗ್ಗೆ ಹೇಳಿದ್ದೀರಾ? ದ ಬಿಗ್ ಫ್ರೆಂಡ್ಲಿ ಜೈಂಟ್ ಅದರ ಮೇಲೆ ಹೇಳುತ್ತದೆ, ಜೈಂಟ್ಸ್ ರಿಗೆ ಪೇರೆಂಟ್ಸ್ ಇರುವುದಿಲ್ಲ. ನಂತರ ಅವಳು BFG ಯ ವಯಸ್ಸನ್ನು ಕೇಳುತ್ತಾಳೆ, ನಿನ್ನ ವಯಸ್ಸು ಎಷ್ಟು? BFG ನನ್ನ ವಯಸ್ಸು ಈ ಯೂನಿವರ್ಸಿಗೆ ಎಷ್ಟು ವರ್ಷ ಅಷ್ಟು ನನ್ನ ವಯಸ್ಸು ಅಂತ ಹೇಳುತ್ತದೆ. ಇದರರ್ಥ ಈ ಬ್ರಹ್ಮಾಂಡದ ಸೃಷ್ಟಿಯೊಂದಿಗೆ ಜೈಂಟ್ಸ್ ಸಹ ರಚಿಸಿದ್ದಾರೆ. ಆದ್ರೆ ಅವರು ಗೋಡೆಗಳ ಹಿಂದೆ ಈ ವಿಶ್ವದಲ್ಲಿ ವಾಸಿಸ್ತಾರೆ, ಮನುಷ್ಯರಿಂದ ತಮ್ಮನ್ನು ಮರೆ ಮಾಡ್ತಾರೆ. ನಂತರ ಅವರು ಹಿಂತಿರುಗಲು ಸ್ಟಾರ್ಟ್ ಮಾಡ್ತಾರೆ. ಇದ್ದಕ್ಕಿದ್ದಂತೆ ಸೋಫಿ ಕೇಳ್ತಾಳೆ, ನನ್ನ ಬ್ಲಾಂಕೆಟ್ ಎಲ್ಲಿದೆ? ನಿಜವಾಗಿ ಸೋಫಿಯ ಬ್ಲಾಂಕೆಟ್ ಜೈಂಟ್ಸ್ ವರ್ಲ್ಡ್ ನಲ್ಲಿ ಬಿಟ್ಟಿತು ಮತ್ತು BFG ಈ ಸತ್ಯಕ್ಕಾಗಿ ಚಿಂತಿತವಾಗಿದೆ. ಆದ್ದರಿಂದ ಅದು ಸೋಫಿಗೆ ಹೇಳುತ್ತದೆ, ನಾನು ಈಗ ನಿನ್ನನ್ನು ಮರಳಿ ಕರೆದುಕೊಂಡು ಹೋಗಲು ಸಾಧ್ಯವಿಲ್ಲ, ಯಾಕಂದ್ರೆ ಆ ಜೈಂಟ್ಸ್ರು ಇಲ್ಲಿಯವರೆಗೆ ಯಾರೋ ಮನುಷ್ಯರು ನನ್ನೊಂದಿಗೆ ಇದ್ದಾರೆ ಅಂತ ಪತ್ತೆ ಮಾಡಿದರು. ಮತ್ತು ಇಲ್ಲಿ BFG ಸೋಫಿಗೆ ಒಂದು ಸತ್ಯವನ್ನು ರಿವೀಲ್ ಮಾಡುತ್ತದೆ. ಹಲವು ವರ್ಷಗಳ ಹಿಂದೆ ನಾನು ಮಗುವನ್ನು ಕಂಡುಕೊಂಡೆ. ಅವರು ನಿಮ್ಮಂತೆಯೇ ಮುಗ್ಧ ಮತ್ತು ಸುಂದರವಾಗಿದ್ದರು ಮತ್ತು ಅವನು ಕೂಡ ನಿನ್ನಂತೆ ನನ್ನನ್ನು ನೋಡಿದ್ದನು. ಹಾಗಾಗಿ ಆ ಮಗುವನ್ನು ಜೈಂಟ್ಸ್ ರ ಲೋಕಕ್ಕೆ ಕರೆತಂದಿದ್ದೇನೆ ಮತ್ತು ಅದೇ ಮಗು ನನಗೆ ಹೇಗೆ ಓದಬೇಕೆಂದು ಕಲಿಸಿತು ಮತ್ತು ನಿಮ್ಮ ಧರಿಸಿರುವ ಜಾಕೆಟ್ ನನ್ನ ಮುಗ್ಧ ಪುಟ್ಟ ಫ್ರೆಂಡ್ ನಿಗೆ ಸೇರಿದೆ. ಆದ್ರೆ ನಾನು ಆ ಮಗುವನ್ನು ಅವನ ಜಗತ್ತಿಗೆ ಕರೆತರುವ ಮೊದಲು ತುಂಬಾ ತಡವಾಗಿತ್ತು ಮತ್ತು ನನ್ನ ಮುಗ್ಧ ಫ್ರೆಂಡ್ ಎದುರಿಸಿದ ಅದೇ ಪರಿಣಾಮಗಳನ್ನು ನೀವು ಎದುರಿಸಬೇಕೆಂದು ನಾನು ಬಯಸುವುದಿಲ್ಲ, ಯಾಕಂದ್ರೆ ನೀವು ಈಗ ನನ್ನ ಫ್ರೆಂಡ್. ನಂತರ ಅವರು ಹೋಗಲು ಡಿಸೈಡ್ ಮಾಡ್ತಾರೆ ಅಲ್ಲಿ ಸೋಫಿಯನ್ನು ಬಿಟ್ಟು. ಆದರೆ ಸೋಫಿ ಇಲ್ಲಿ ಉಳಿಯಲು ಡಿಸೈಡ್ ಮಾಡುತ್ತದೆ ಮತ್ತು ಅವಳ ಜೊತೆ ನಲ್ಲಿರಲು ಇನ್ಸಿಸ್ಟ್ ಮಾಡ್ತಾಳೆ. ಈ ಟೈಮ್ಲಿ ಆ ಜೈಂಟ್ಸ್ ಅವಳನ್ನು ಒಪ್ಪುವುದಿಲ್ಲ. ನಂತರ BFG ಹೋಗಲು ಪ್ರಾರಂಭಿಸುತ್ತದೆ, ಅವಳನ್ನು ಅನಾಥಾಶ್ರಮಕ್ಕೆ ಬಿಡುತ್ತದೆ. ಸೋಫಿ ಅಲ್ಲಿ ಉಳಿಯಲು ಬಯಸಲಿಲ್ಲ, ಆದ್ದರಿಂದ ಅವಳು ಬಾಲ್ಕನಿಯಿಂದ ಜಿಗಿದಳು, ಯಾಕಂದ್ರೆ ಅವಳು BFG ನಿಂದ ಸುರಕ್ಷಿತವಾಗಿರುತ್ತಾಳೆ ಅಂತ ತಿಳಿದಿದ್ದಳು. ಮತ್ತು ಅದೇ ಸಂಭವಿಸುತ್ತದೆ, BFG ಅವಳನ್ನು ಉಳಿಸುತ್ತದೆ. ಹಾಗಾಗಿ ಅದು ಇಷ್ಟವಿಲ್ಲದೆ ಸೋಫಿ ಅನ್ನು ಒಪ್ಪಬೇಕಾಗುತ್ತದೆ. ಆದ್ದರಿಂದ ಅದು ಅವಳನ್ನು ಮತ್ತೆ ಜೈಂಟ್ಸ್ ರ ಜಗತ್ತಿನಲ್ಲಿ ತರುತ್ತದೆ. ಅಲ್ಲಿ ಉಳಿದ ಜೈಂಟ್ಸ್ ಈಗಾಗಲೇ ಅವರಿಗಾಗಿ ಕಾಯುತ್ತಿದ್ದರು, ಯಾಕಂದ್ರೆ ಎಲ್ಲಾ ಜೈಂಟ್ಸ್ ವಯಸ್ಸಾದ ಜೈಂಟ್ಸ್ ನಿಗೆ ಮನುಷ್ಯರಿದ್ದಾರೆ ಅಂತ ತಿಳಿದುಕೊಂಡಿದ್ದಾರೆ. ಆದ್ದರಿಂದ ಎಲ್ಲಾ ಜೈಂಟ್ಸ್ ತಿಳಿದುಕೊಳ್ಳಲು ಕುತೂಹಲದಿಂದ ಇದ್ದರು, ಆ ಮನುಷ್ಯ ಯಾರು? ಆ ಮನುಷ್ಯ ಎಲ್ಲಿದ್ದಾನೆ? ಬ್ಲಾಂಕೆಟ್ ವಾಸನೆ. ಆದ್ದರಿಂದ ಅವರು BFG ಯ ಮನೆಯನ್ನು ಚೆಕ್ ಮಾಡಿದರು ಮತ್ತು ಅವರು ಮನೆಯ ಸಾಮಾನುಗಳ ಪುಡಿ ಪುಡಿ ಮಾಡುತ್ತಾರೆ. ಆದ್ರೆ BFG ಆ ಬ್ಲಾಂಕೆಟ್ ಅನ್ನು ಸುಟ್ಟ ಸೋಫಿ ವಾಸನೆಯನ್ನು ಹೊಂದಿರುತ್ತದೆ. ನಂತರ ಅದು ಅವನ ಮನೆಯಿಂದ ಹೊರ ಹೋಗಲು ಎಲ್ಲಾ ಜೈಂಟ್ಸ್ ಗೆ ಕೇಳುತ್ತದೆ. ಸೋಫಿ ಗೋಡೆಯ ಮೇಲೆ ನೇತಾಡುವ ಫೋಟೋವನ್ನು ಗಮನಿಸುತ್ತಾಳೆ, ಅದು ಪ್ರಿನ್ಸೆಸ್ ಫೋಟೋ. ಆ ಫೋಟೋವನ್ನು ಗಮನಿಸಿದ ಸೋಫಿ ಪ್ಲಾನ್ ಹೊಳೆಯುತ್ತೆ. ಪ್ರಿನ್ಸೆಸ್ ಗಾಗಿ ಡ್ರೀಮ್ಸ್ ಕಾಣಲು ಅವಳು BFG ಅನ್ನು ಕೇಳುತ್ತಾಳೆ ಮತ್ತು ಅದೇ ಡ್ರೀಮ್ಸ್ ನಲ್ಲಿ ಜೈಂಟ್ಸ್ ರ ಪ್ರಪಂಚವಿದೆ ಅಂತ ಆ ಡ್ರೀಮ್ಸ್ ನಲ್ಲಿ ತೋರಿಸಲಾಯಿತು. ಮತ್ತು ಆ ಜೈಂಟ್ಸ್ ತುಂಬಾ ಅಪಾಯಕಾರಿ, ಅದು ಎಲ್ಲಾ ಮಕ್ಕಳನ್ನು ತಿನ್ನುತ್ತವೆ, ಅವುಗಳನ್ನು ಕೊಲ್ಲುತ್ತದೆ ಮತ್ತು ನೀವು ನಮ್ಮಿಬ್ಬರನ್ನು ಆ ಡ್ರೀಮ್ಸ್ ನಲ್ಲಿ ಕರೆತರಬಹುದು. ಹಾಗಾಗಿ ಪ್ರಿನ್ಸೆಸ್ ಮುಂದೆ ಹೋದರೆ ಪ್ರಿನ್ಸೆಸ್ ನಮ್ಮನ್ನು ಗುರುತಿಸಬಹುದು. ಅದನ್ನು ಕೇಳಿ ಜೈಂಟ್ಸ್ ಅದೇ ರೀತಿ ಮಾಡುತ್ತದೆ ಮತ್ತು ಅವನು ಜೈಂಟ್ಸ್ ರ ಜಗತ್ತಿನಲ್ಲಿ ವಾಸಿಸುವ ಎಲ್ಲಾ ಜೈಂಟ್ಸ್ ರ ಕನಸನ್ನು ಸೃಷ್ಟಿಸ್ತಾನೆ ಮತ್ತು ಇದು ಈ ಡ್ರೀಮ್ಸ್ ನಲ್ಲಿ ಅವನನ್ನು ಮತ್ತು ಸೋಫಿಯನ್ನು ಸಹ ಹಾಕುತ್ತಾನೆ ಮತ್ತು ಇದು ನಗರದ ಇತರ ಕಾಣೆಯಾದ ಮಕ್ಕಳನ್ನು ಸಹ ಹಾಕುತ್ತಾನೆ. ನಂತರ ಅವರು ಪ್ರಿನ್ಸೆಸ್ ಅರಮನೆಯ ಸಮೀಪಕ್ಕೆ ತೆರಳುತ್ತಾರೆ ಮತ್ತು ಅವರು ಡ್ರೀಮ್ಸ್ ಗಳನ್ನು ಮಲಗುವ ಪ್ರಿನ್ಸೆಸ್ ಗೆ ಹಾಕುತ್ತಾನೆ ಮತ್ತು ಅವರು ತನಗೆ ಏನು ತೋರಿಸಬೇಕೆಂದು ಪ್ರಿನ್ಸೆಸ್ ಡ್ರೀಮ್ಸ್ ಕಾಣುತ್ತಾಳೆ. ಎಚ್ಚರವಾದಾಗ ಪ್ರಿನ್ಸೆಸ್ ಹೆದರುತ್ತಾಳೆ, ಯಾಕಂದ್ರೆ ಅದು ದುಬಸ್ವಪ್ನವಾಗಿತ್ತು, ಯಾಕಂದ್ರೆ ಜೈಂಟ್ಸ್ ಮಕ್ಕಳನ್ನು ತಿನ್ನುತ್ತಿದ್ದರು. ಪ್ರಿನ್ಸೆಸ್ ಅವಳ ಕನಸನ್ನು ಅವಳ ಕೇರ್ ಟೇಕರ್ ನಿಗೆ ಹಂಚಿಕೊಳ್ಳುತ್ತಾಳೆ. ಅವಳ ಕೇರ್ ಟೇಕರ್ ಅವಳನ್ನು ಸಮಾಧಾನಪಡಿಸುತ್ತಾಳೆ, ಚಿಂತಿಸಬೇಡಿ, ಇದು ಕೇವಲ ನಿಮ್ಮ ದುಬಸ್ವಪ್ನವಾಗಿತ್ತು. ಅವಳು ಹೇಳ್ತಾರೆ, ನ್ಯೂಸ್ ಪೇಪರ್ ಓದುತ್ತಾ ಒಂದು ಸ್ಟ್ರೇಂಜ್ ಘಟನೆ ಸಂಭವಿಸಿದೆ, ಯಾಕಂದ್ರೆ ನಿನ್ನೆ ರಾತ್ರಿ ಅವರ ಮನೆಯಿಂದ ಅನೇಕ ಮಕ್ಕಳು ಕಳೆದು ಹೋಗಿದ್ದರು, ನೀವು ಡ್ರೀಮ್ಸ್ ಕಂಡಂತೆಯೇ ನಡೆದಿದೆ. ಆಗ ಪ್ರಿನ್ಸೆಸ್ ಹೇಳ್ತಾಳೆ, ಸ್ಕ್ರೀನ್ ಗಳನ್ನು ತೆಗೆಯಿರಿ. ಸ್ಕ್ರೀನ್ ಗಳನ್ನು ತೆಗೆಯುತ್ತಿದ್ದಂತೆ ಸೋಫಿ ಕಿಟಕಿಯ ಬಳಿ ನಿಂತಿದ್ದಳು. ಅವರು ಅದನ್ನು ನಿಜವಾಗಿಯೂ ಡ್ರೀಮ್ಸ್ ನ ಭಾಗವಾಗಿಸಿದ್ದಾರೆ ಮತ್ತು ಅವರು ಅಲ್ಲಿ BFG ಅನ್ನು ಸೇರಿಸಿದರು. ಸೋಫಿ ಅವರಿಗೆ BFG ಬಗ್ಗೆ ಹೇಳುತ್ತಾಳೆ. ಅವಳು ಪ್ರಿನ್ಸೆಸ್ ನ ಪ್ರಾಮಿಸ್ ಕೂಡ ತೆಗೆದುಕೊಳ್ಳುತ್ತಾಳೆ, ನೀವು BFG ಗೆ ಹಾನಿ ಮಾಡುವುದಿಲ್ಲ ಅಂತ ನನಗೆ ಭರವಸೆ ನೀಡಿ. ನಂತರ BFG ಪ್ರಿನ್ಸೆಸ್ ಮುಂದೆ ಕಾಣಿಸಿಕೊಳ್ಳುತ್ತದೆ ಮತ್ತು ಶಿಷ್ಟಾಚಾರದೊಂದಿಗೆ ತಲೆ ಬಗ್ಗಿಸುತ್ತದೆ. ಆಗ ರಾಣಿಯು ಅವಳ ಪ್ರಾಮಿಸ್ ಈಡೇರಿಸುತ್ತಾಳೆ. ಇಲ್ಲಿ ಜೈಂಟ್ಸ್ ರ ಬಗ್ಗೆ ಹಾಸ್ಯಾಸ್ಪದ ಸಂಗತಿಯೂ ಇತ್ತು, ಅವರು ಸರಿಯಾದ ಪದವನ್ನು ಉಚ್ಚರಿಸಲು ಸಾಧ್ಯವಾಗಲಿಲ್ಲ, ಹಾಗಾಗಿ ಅದು ಪ್ರಿನ್ಸೆಸ್ ನಲ್ಲದೆ ಬೇರೆ ಏನನ್ನೋ ಕಾಲ್ ಮಾಡುತ್ತಿತ್ತು. BFG ಮಾನವನ ಪದವನ್ನು
ಹೆಸರನ್ನು ಸರಿಯಾಗಿ ಉಚ್ಚರಿಸಲು ಸಾಧ್ಯವಾಗಲಿಲ್ಲ. ಅವರು ತಪ್ಪಾದ ಪದಗಳನ್ನು ಹೇಳುತ್ತಿದ್ದರು. ನಂತರ ಪ್ರಿನ್ಸೆಸ್ ಅವರನ್ನು ಪ್ರೀತಿಯಿಂದ ಸ್ವಾಗತಿಸುತ್ತಾರೆ ಮತ್ತು ಅವಳು ಅವರಿಗೆ ಅತ್ಯುತ್ತಮವಾದ ಊಟವನ್ನು ಸಹ ನೀಡ್ತಾಳೆ. ನಂತರ ಅವರು ಪ್ರಿನ್ಸೆಸ್ಗೆ ಎಲ್ಲಾನು ರಿವೀಲ್ ಮಾಡ್ತಾರೆ. ಜೈಂಟ್ಸ್ ಜಗತ್ತಿನಲ್ಲಿ 2 ದೊಡ್ಡ ಜೈಂಟ್ಸ್ ಇದ್ದಾರೆ. ಇದು ಮಕ್ಕಳು ಮತ್ತು ಮನುಷ್ಯರನ್ನು ತಿನ್ನುತ್ತದೆ. ಆದ್ದರಿಂದ ಪ್ರಿನ್ಸೆಸ್ ಅವರಿಗೆ ಸಹಾಯ ಮಾಡಲು ಸಿದ್ಧಳಾಗುತ್ತಾಳೆ ಮತ್ತು ಅವಳು ಅವಳ ಸಂಪೂರ್ಣ ಮಿಲಿಟರಿಯನ್ನು ಸಿದ್ಧಪಡಿಸುತ್ತಾಳೆ. BFG ಸಹಾಯದಿಂದ ಅವರು ಹೆಲಿಕಾಪ್ಟರ್ಗಳಲ್ಲಿ ಜೈಂಟ್ಸ್ ಜಗತ್ತಿಗೆ ತೆರಳುತ್ತಾರೆ. ಈಗ ಇಲ್ಲಿ ಸರಿಯಾಗಿ ಪ್ಲಾನ್ ಮಾಡಿದ್ದರು. ಆದ್ದರಿಂದ ಅವರು ಪ್ಲಾನ್ ಪ್ರಕಾರ ಒಂದು ಸ್ಥಳದಲ್ಲಿ ನಿಲ್ಲುತ್ತಾರೆ, ಯಾಕಂದ್ರೆ ಅವರು ಸಂಪೂರ್ಣ ಸಿದ್ಧತೆಯೊಂದಿಗೆ ಅವರ ಮೇಲೆ ಹಲ್ಲೆ ಮಾಡಲು ಅಲ್ಲಿಗೆ ಬಂದಿದ್ದರು. BFG ಒಂದು ಕನಸನ್ನು ಸೃಷ್ಟಿಸುತ್ತದೆ ಅಂತ ಪ್ಲಾನ್, ಮತ್ತು BFG ಈ ಡ್ರೀಮ್ಸ್ ಗಳಲ್ಲಿ ಪಶ್ಚಾತ್ತಾಪ ಮತ್ತು ಕ್ರೈಮ್ ಅನ್ನು ಒಳಗೊಂಡಿರುತ್ತದೆ. ಅವರು ಮಾಡಿದ ಕೆಟ್ಟ ಕೆಲಸಗಳಿಗಾಗಿ, ಮತ್ತು BFG ಸಹ ಅಂತಹ ಕನಸನ್ನು ಸೃಷ್ಟಿಸುತ್ತದೆ. BFG ಆ ಕನಸನ್ನು ಆ ಜೈಂಟ್ಸ್ರಿಗೆ ತಲುಪಿಸಲು ಹೋದಂತೆ ಆಗ ಪ್ರಿನ್ಸೆಸ್ ಅರಮನೆಗೆ ಕನಸನ್ನು ತಲುಪಿಸುವ ಡಿವೈಸ್ ಅನ್ನು ನಾನು ಮರೆತಿದ್ದೇನೆ ಅಂತ ಅದು ನೆನಪಿಸಿಕೊಳ್ಳುತ್ತದೆ. ಮತ್ತು ಆ ಡಿವೈಸ್ ಇಲ್ಲದೆ ಅದನ್ನು ಮಾಡುವುದು ಅಪಾಯಕಾರಿ, ಯಾಕಂದ್ರೆ ಅದು ಆ ಜೈಂಟ್ಸ್ ಬಳಿಗೆ ಹೋಗಬೇಕಿತ್ತು. ಆದ್ರೆ ಸೋಫಿ ಧೈರ್ಯದಿಂದ ಆ ಡ್ರೀಮ್ಸ್ ನ ಜಾರ್ ಅನ್ನು ಮಲಗುವ ಜೈಂಟ್ಸ್ ರ ಜಾಗಕ್ಕೆ ಕೊಂಡೊಯ್ಯುತ್ತಾಳೆ. ಸೋಫಿ ಈ ಜಾರ್ ಅನ್ನು ಒಡೆಯುವ ಮೊದಲು ಆ ಜೈಂಟ್ಸ್ ರ ಲೀಡರ್ ಎಚ್ಚರಗೊಳ್ಳುತ್ತಾನೆ. ಸೋಫಿ ಅವಳನ್ನು ಹಿಡಿಯಲು ಹೋಗುತ್ತಿದ್ದಂತೆ ಆ ಜಾರ್ ಅನ್ನು ಒಡೆಯುತ್ತಾಳೆ ಮತ್ತು ಆ ಕನಸನ್ನು ಮಲಗುವ ಜೈಂಟ್ಸ್ ರಿಗೆ ತಲುಪಿಸಲಾಗುತ್ತದೆ. ಎಚ್ಚರವಾದಾಗ ಆ ಜೈಂಟ್ಸ್ ರು ತಮ್ಮ ಕೆಟ್ಟ ಕೆಲಸಗಳ ಬಗ್ಗೆ ತಪ್ಪಿತಸ್ಥರೆಂದು ಭಾವಿಸುತ್ತಾರೆ. ಆದ್ರೆ ಜೈಂಟ್ಸ್ ಲೀಡರ್ ಎಚ್ಚರಗೊಳ್ಳುತ್ತಿದ್ದ, ಹಾಗಾಗಿ ಯಾವುದೇ ಪಶ್ಚಾತ್ತಾಪ ಅಥವಾ ಕ್ರೈಮ್ ಅನ್ನು ಅನುಭವಿಸುವುದಿಲ್ಲ. ಆದ್ದರಿಂದ ಅದು ಸೋಫಿ ಮೇಲೆ ಆಕ್ರಮಣ ಮಾಡುತ್ತದೆ. ಆದ್ರೆ BFG ಆ ಜೈಂಟ್ಸ್ ಮುಂದೆ ಕಾಣಿಸಿಕೊಳ್ಳುತ್ತದೆ. BFG ನ ಚಿಕ್ಕ ಗಾತ್ರದ ಕಾರಣ ಆ ಜೈಂಟ್ಸ್ ಅದನ್ನು ಅವನ ಕೈನಲ್ಲಿ ಹಿಡಿಯುತ್ತದೆ. ಅದು BFG ಅನ್ನು ಕೊಲ್ಲಲು ಸ್ಟಾರ್ಟ್ ಮಾಡಿದಾಗ ಪ್ರಿನ್ಸೆಸ್ ಅರ್ಮೇಡ್ ಫೋರ್ಸಸ್ ಹೆಲಿಕಾಪ್ಟರ್ ನಲ್ಲಿ ಅಲ್ಲಿಗೆ ತಲುಪುತ್ತದೆ ಮತ್ತು ಅವರು ಎಲ್ಲಾ ಜೈಂಟ್ಸ್ ರನ್ನು ತಮ್ಮೊಂದಿಗೆ ತೆಗೆದುಕೊಳ್ತಾರೆ, ಅವುಗಳನ್ನು ವಶಪಡಿಸಿಕೊಳ್ತಾರೆ ಮತ್ತು ಅವರು ಸಮುದ್ರದ ಮಧ್ಯೆ ಒಂದು ದ್ವೀಪದಲ್ಲಿ ಬಿಡ್ತಾರೆ. ಈಗ ಅವರ ಸುತ್ತಮುತ್ತಲಿನ ಪ್ರದೇಶದಲ್ಲಿ ನೀರಿದ್ದು ನೀರಿಗಾಗಿ ಭಯಪಡುತ್ತಿದ್ದರು, ಹಾಗಾಗಿ ಅಲ್ಲಿಂದ ತಪ್ಪಿಸಿಕೊಳ್ಳಲು ಸಾಧ್ಯವಾಗಲಿಲ್ಲ. ಹಾಗಾಗಿ ಅವರು ಜೀವಮಾನವಿಡೀ ಇಲ್ಲಿ ಸಿಕ್ಕಿ ಹಾಕಿಕೊಂಡಿದ್ದಾರೆ. ಪ್ರಿನ್ಸೆಸ್ ಆ ಜೈಂಟ್ಸ್ ರಿಗೆ ಆಹಾರ ಪದಾರ್ಥಗಳ ಬೀಜಗಳನ್ನು ಅಲ್ಲಿ ಎಸೆಯುತ್ತಾಳೆ. ಆದ್ದರಿಂದ ಈ ಜೈಂಟ್ಸ್ ರು ಆ ಬೀಜಗಳನ್ನು ಬಳಸಿ ತರಕಾರಿಗಳನ್ನು ಬೆಳೆಯಬಹುದು ಮತ್ತು ಅವರು ಆ ತರಕಾರಿಯನ್ನು ಜೀವಿತಾವಧಿನಲ್ಲಿ ತಿನ್ನುತ್ತಾರೆ. ಈಗ ಆ ಜೈಂಟ್ಸ್ ರು ಈ ತರಕಾರಿಯನ್ನು ಸ್ವಲ್ಪವೂ ಇಷ್ಟಪಡಲಿಲ್ಲ, ಆದ್ರೆ ಅವರು ಅದನ್ನು ಇಷ್ಟವಿಲ್ಲದೆ ತಿನ್ನಬೇಕಾಯಿತು ಮತ್ತು ಅವರು ಈ ತರಕಾರಿಯನ್ನು ತಿನ್ನಬೇಕು. ಈ ದ್ವೀಪದಲ್ಲಿ ಶಾಶ್ವತವಾಗಿ ವಾಸಿಸುತ್ತಾರೆ. ಇದರ ನಂತರ ಸೋಫಿ ಅವಳು ಅನಾಥಾಶ್ರಮದಲ್ಲಿ ಉಳಿಯುವುದಿಲ್ಲ ಅಂತ ತೋರಿಸಲಾಗಿದೆ, ಆದ್ರೆ ಅವಳು ಪ್ರಿನ್ಸೆಸ್ ಅರಮನೆಯಲ್ಲಿ ವಾಸಿಸುತ್ತಾಳೆ. ಸೋಫಿ ಇಲ್ಲಿ ತುಂಬಾ ಸಂತೋಷವಾಗಿ ಇದ್ದಾಳೆ ಮತ್ತು ಅವಳು BFG ಅನ್ನು ಯಾವುದೇ ಟೈಮ್ಲಿ ಸಂಪರ್ಕಿಸಬಹುದು, ಯಾಕಂದ್ರೆ BFG ಈ ಬ್ರಹ್ಮಾಂಡದ ಪ್ರತಿಯೊಂದು ಶಬ್ದವನ್ನು ಕೇಳುತ್ತದೆ ಅಂತ ಹೇಳಿತ್ತು. ಮತ್ತೊಂದೆಡೆ ಜೈಂಟ್ಸ್ ರ ಜಗತ್ತಿನಲ್ಲಿ ಒಬ್ಬಂಟಿಗನಾಗಿ ಉಳಿದಿರುವ BFG ಆ ಹುಲ್ಲುಗಾವಲು ಹೊರತುಪಡಿಸಿ ಜೈಂಟ್ಸ್ ರ ಜಗತ್ತಿನಲ್ಲಿ ಅನೇಕ ಇತರ ತರಕಾರಿಗಳನ್ನು ಅವರು ಬೆಳೆದಿದ್ದಾರೆ ಮತ್ತು ಅದು ಅವನ ಜೀವನದಲ್ಲಿ ತೃಪ್ತವಾಗಿರುತ್ತದೆ. ಸೋಫಿ ಪ್ರತಿದಿನ ಕಿಟಕಿಯ ಬಳಿಗೆ ಬಂದು BFGಗೆ ಗುಡ್ ಮಾರ್ನಿಂಗ್ ಅಂತ ಹೇಳ್ತಾಳೆ. ಅದನ್ನು ಕೇಳಿದ BFG ಅದಕ್ಕೆ ಉತ್ತರಿಸ್ತಾನೆ ಮತ್ತು ಈ ಅಸಾಧಾರಣ ಮೂವಿ ಇಲ್ಲಿ ಪೂರ್ಣಗೊಳ್ಳುತ್ತದೆ. ಫ್ರೆಂಡ್ಸ್, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರಬಹುದು ಅಂತ ಅಂದುಕೊಳ್ಳುತ್ತೇನೆ.